ವೈಲ್ಡ್ ಕಾರ್ಡ್ ಚಾನ್ಸ್ ಏನೋ ಸಿಕ್ಕಿದ್ರೆ ಮತ್ತೆ ಎಂಟ್ರಿ ಕೊಡ್ತೀರಾ ಬಿಗ್ ಬಾಸ್ಗೆ? ಯಾರು ಕೇಳಿಲ್ಲ ಈ ಪ್ರಶ್ನೆ, ಸೂಪರ್ ಆಗಿ ಕೇಳಿದ್ರಿ. ಫಸ್ಟ್ ಟೈಮ್ ಯಾರು ನೀವು ಕೇಳಿದ್ದು, ಬಟ್ ಅದೇ ಐ ಡೋಂಟ್ ಥಿಂಕ್ ಇಟ್ಸ್ ಡೈರೆಕ್ಟ್. ವೈಲ್ಡ್ ಕಾರ್ಡ್ ಎಂಟ್ರಿ ಮುಗ್ದೈತೆ, ಹ್ಮ್. ಇಬ್ರು ಬಂದಿದ್ದಾರೆ ಹ್ಮ್. ಅಂಡ್ ಮತ್ತೆ ಬರುತ್ತೆ ಅನ್ನೋದು ಡೌಟೇ. ನೆಕ್ಸ್ಟ್ ಸೀಸನ್ ಬಂದ್ರೆ ನೆಕ್ಸ್ಟ್ ಸೀಸನ್ ಬಂದಾಗ ನೋಡೋಣ. ಐ ಮೀನ್ ಇಟ್ಸ್ ಟೂ ಲಾಂಗ್, ಬಟ್ ನೆಕ್ಸ್ಟ್ ಸೀಸನ್ ತನಕ ನನ್ ಕಾಯಲ್ಲ, ಬಿಕಾಸ್ ಐ ಹ್ಯಾವ್ ಲಾಡ್ ಆಫ್ ಲೈನ್ ಅಪ್ಸ್ ಇದೆ ಇವಾಗ ನನಗೆ ಪ್ರಾಜೆಕ್ಟ್ಸ್. ಮತ್ತೆ ಇದು ಬೇರೆನೆ ಥಿಂಕಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ಒಂದು ಸಾಕು. ಇಟ್ ವಾಸ್ ಅ ಬ್ಯೂಟಿಫುಲ್ ಫೇಸ್, ಬ್ಯೂಟಿಫುಲ್ ಜರ್ನಿ. ಐ ಥಿಂಕ್ ಮತ್ತೆ ಹೋಗೋದಲ್ಲ, ಐ ಡೋಂಟ್ ಥಿಂಕ್ ನನಗೆ ಅಷ್ಟೊಂದು ಇದಿರಲ್ಲ, ಆ ಡ್ರೈವ್ ಇರಲ್ಲ. ಯಾಕಂದ್ರೆ ಇದು ಆಚೆ ಬಂದಾಗ ತೊಗೊಂಡಿದ್ದ ಹೆಸರು ಇದು ಹಂಗೆ ಉಳ್ಕೊಂಡ್ರೆ ಚಂದ ಅಂತ. ಸೊ ವೈಲ್ಡ್ ಕಾರ್ಡ್ ಬಂದ್ರು ನನ್ಗೆ ಹೋಗಕ್ಕೆ ಅಷ್ಟೊಂದೇನು ಇಂಟ್ರೆಸ್ಟ್ ಬರುತ್ತೇನೋ ಅಂತ ಇನ್ನೂ ಗೊತ್ತಿಲ್ಲ. ಆ ಟೈಮ್ ನೋಡ್ಕೊಳ್ಳೋಣ. ಆ ಟೈಮ್ ಓಕೆ, ಎಲ್ಲೋ ಒಂದ್ ಕಡೆ ಇನ್ನೊಂದ್ ಸ್ವಲ್ಪ ದಿನ ಇದ್ದಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾನು ಸಹ ಬಿಗ್ ಬಾಸ್ ಮನೆಗೆ ಬರ್ತಿದ್ರು. ಹೌದೌದು. ಸೊ ಎಲ್ಲ ಬಂದು ಧೈರ್ಯ ತುಂಬುವಂತದ್ದಾಗಿರ್ಬೋದು, Exactly, ಚೀರ್ ಅಪ್ ಮಾಡುವಂತದ್ದಾಗಿರ್ಬೋದು, ಚೆನ್ನಾಗಿ ಮಾಡ್ತಿದಂತ ಆ ಒಂದು ಮೂಮೆಂಟ್ ನ ಮಿಸ್ ಮಾಡ್ಕೊಂಡ್ರ ಅಂತ. 100%. ಅದಂತೂ ನಿಜ. ಬ್ಯೂಟಿಫುಲ್ ಕ್ವಶನ್ ಅದು. ಖಂಡಿತ. ಐ ಥಿಂಕ್ ಇನ್ನೊಂದು 10-15 ಡೇಸ್ ಹೋಗಿದ್ರೆ, 2 ವೀಕ್ಸ್ ಹೋಗಿದ್ರೆ ಅದೆಲ್ಲ ಫ್ಯಾಮಿಲಿ ಬರೋಂಥದ್ದಿತ್ತು. ದಟ್ಸ್ ಹೈಲಿ ಅ ಬ್ಯೂಟಿಫುಲ್ ಎಪಿಸೋಡ್, ಬ್ಯೂಟಿಫುಲ್ ಎಮೋಷನ್ಸ್. ಅಪ್ಪ ಅದ್ ನೆನ್ಸ್ಕೊಂಡ್ರೇನೆ ಇವಾಗಲೇ ಹೆಂಗ್ ರಿಯಾಕ್ಟ್ ಮಾಡೋದು ಒಬ್ಬೊಬ್ರು. ಅವರು ಬರೀ ನಮ್ಗೆ ಒಂದು ಲೆಟ್ರು, ಒಂದು ವಾಯ್ಸ್ ಎಲ್ಲರಿಗೂ ಬಂದಾಗ್ಲೇನೆ, ಒಂದು ಟಿವಿಯಲ್ಲಿ ಬಂದಾಗ್ಲೇನೆ ತುಂಬಾ ಎಮೋಷನ್ ಆಗ್ಬಿಟ್ಟಿದ್ವಿ ಪ್ರತಿಯೊಬ್ರು. ಅದೇನೇ ಜಗಳ, ಇದು ಏನೇ ಮನಸ್ತಾಪ ಹೊಡೆದ್ರು ಪ್ರತಿಯೊಬ್ಬರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಯಾರು ಅಳ್ತಾ ಇದ್ರು ಹೋಗ್ಬಿಟ್ಟು ಸಮಾಧಾನ ಮಾಡೋದು. ಐ ಥಿಂಕ್ ದಟ್ ವಾಸ್ ಹೈಲಿ ಇದು. ಬಟ್ ಇವಾಗಂತೂ ಪೀಕಿಗೆ ಹೋಗ್ತದು.